ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಅಶ್ಲೀಲ ಪದವನ್ನ ಬಳಸಿ ನಿಂದಿಸಿದಂತ ಆರೋಪವನ್ನ ಎದುರಿಸ್ತಾ ಇದ್ದಾರೆ ಸಿಟಿ ರವಿ ಅವರು. ಬಂಧನದಲ್ಲಿದ್ದಾರೆ. ಇನ್ನು ಸಿಟಿ ರವಿ ಪರವಾಗಿ ಜಾಮೀನು ಅರ್ಜಿಯನ್ನ ಸಲ್ಲಿಸಲಾಗಿತ್ತು. 82ನೇ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಬೇಲ್ ಅರ್ಜಿ ಬಂದಿದೆ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಪರ ವಕೀಲರಾಗಿರುವಂತ ಶ್ಯಾಮ್ ಸುಂದರ್ ವಾದವನ್ನ ಮಾಡಲಿದ್ದಾರೆ. ಆರೋಪಿ ಸಿಟಿ ರವಿ ಅವರ ಪರವಾಗಿ ಖ್ಯಾತ ವಕೀಲರಾಗಿರುವಂತ ಅಶೋಕ್ ಹಾರನಹಳ್ಳಿ ಅವರು ವಾದವನ್ನ ಮಾಡಲಿದ್ದಾರೆ. ನ್ಯಾಯಮೂರ್ತಿ ಸಂತೋಷ್ ಗಜಾನನ್ ಭಟ್ ಪೀಠದಲ್ಲಿ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ಯಾವಾಗ ಬೆಳಗಾವಿ ಕೋರ್ಟ್ನಲ್ಲಿ ಈ ಒಂದು ಪ್ರಕರಣವನ್ನ ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ಗೆ ವರ್ಗಾಯಿಸಲಾಯಿತು, ಆ ಸಂದರ್ಭದಲ್ಲೇ ರೆಡಿಯಾಗಿದ್ರು ಬೇಲ್ ಅರ್ಜಿಯನ್ನ ಸಲ್ಲಿಸಲಿಕ್ಕೆ. ಅಶೋಕ್ ಹಾರನಹಳ್ಳಿಯವರು ಅರ್ಜಿಯನ್ನ ಸಲ್ಲಿಸಿದ್ರು. ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅರ್ಜಿ ವಿಚಾರಣೆ ಆರಂಭವಾಗುತ್ತೆ. ನ್ಯಾಯಾಧೀಶರು ಆಗಮಿಸಿದ್ದಾರೆ. ಈಗ ಕೆಲವೇ ಕ್ಷಣಗಳಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಆರಂಭವಾಗುತ್ತೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಪರವಾಗಿ ಶ್ಯಾಮ್ ಸುಂದರ್ ಅವರು ವಾದವನ್ನ ಮಾಡಿದ್ರೆ, ಆರೋಪಿ ಸಿಟಿ ರವಿ ಅವರ ಪರವಾಗಿ ಖ್ಯಾತ ವಕೀಲ ಅಶೋಕ್ ಹಾರನಹಳ್ಳಿ ವಾದವನ್ನ ಮಾಡಲಿದ್ದಾರೆ. ಮಾಜಿ ಅಡ್ವೊಕೇಟ್ ಜನರಲ್ ಅಶೋಕ್ ಹಾರನಹಳ್ಳಿ ಅವರು ವಾದವನ್ನು ಮಾಡ್ತಾರೆ ಸಿಟಿ ರವಿ ಅವರ ಪರವಾಗಿ. ಕಾಯ್ತಾ ಇದ್ರು ಬೆಳಗಾವಿಯ ಕೋರ್ಟ್ನಲ್ಲಿ ಏನಾಗುತ್ತೆ ಅಂತ. ಇಲ್ಲಿಗೆ ಕೇಸನ್ನ ವರ್ಗಾವಣೆ ಮಾಡ್ತಿದ್ದ ಹಾಗೆ ಇಲ್ಲಿ ಅರ್ಜಿಯನ್ನ ಹಾಕಲಾಯಿತು. ನ್ಯಾಯಮೂರ್ತಿಗಳಾಗಿರುವಂತಹ ಸಂತೋಷ್ ಗಜಾನನ ಭಟ್ ಅವರ ಒಂದು ಪೀಠದಲ್ಲಿ ಅರ್ಜಿಯ ವಿಚಾರಣೆ ನಡೆಯುತ್ತೆ. ಜಾಮೀನ್ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅರ್ಜಿಯನ್ನ ಸಲ್ಲಿಸಲಾಗಿದೆ. ಸಿಟಿ ರವಿ ಅವರನ್ನ ಬೆಳಗಾವಿಯಿಂದ ಬೆಂಗಳೂರಿಗೆ ಕರ್ಕೊಂಡು ಬರಲಾಗ್ತಾ ಇದೆ. ಅಷ್ಟರೊಳಗೆ ಜಾಮೀನು ಸಿಕ್ಬಿಡುತ್ತಾ ಸಿಟಿ ರವಿ ಅವರಿಗೆ? ಕರ್ಕೊಂಬರಲಾಗ್ತಾ ಇದೆ. ಈಗ ಆಲ್ರೆಡಿ ಹುಬ್ಬಳ್ಳಿ ದಾಟಿ ಬರ್ತಾ ಇದ್ದಾರೆ ಸಿಟಿ ರವಿ ಅವರು. ಅಷ್ಟರೊಳಗೆ ಅವರಿಗೆ ಜಾಮೀನು ಸಿಗುತ್ತಾ ಅನ್ನುವಂಥದ್ದಕ್ಕೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಉತ್ತರ ಸಿಗಲಿದೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಪರವಾಗಿ ಶ್ಯಾಮ್ ಸುಂದರ್ ಅವರು ವಾದವನ್ನ ಮಾಡಿದ್ರೆ, ಸಿಟಿ ರವಿ ಅವರ ಪರವಾಗಿ ಅಶೋಕ್ ಹಾರನಹಳ್ಳಿ ಅವರು ವಾದವನ್ನ ಮಾಡಲಿದ್ದಾರೆ. ಈಗ ಆಲ್ರೆಡಿ ನ್ಯಾಯಾಧೀಶರು ಹಾಜರಾಗಿದ್ದಾರೆ. ಮತ್ತೆ ಅರ್ಜಿದಾರರ ಪರವಾಗಿರುವಂತಹ ವಕೀಲರು ಕೂಡ ಈಗ ಆಲ್ರೆಡಿ ಇದ್ದಾರೆ ಕೊಠಡಿಯಲ್ಲಿ. ವಾದ ಪ್ರತಿವಾದ ಕೆಲವೇ ಕ್ಷಣಗಳಲ್ಲಿ ಆರಂಭವಾಗುತ್ತೆ. ಸಿಟಿ ರವಿ ಅವರಿಗೆ ಜಾಮೀನು ಸಿಗುತ್ತಾ? ಕಾದ್ ನೋಡ್ಬೇಕು. ಹಾಗೆ ಇಲ್ಲಿ ಸಾಕಷ್ಟು ಪ್ರಶ್ನೆಗಳು ಕೂಡ ಉದ್ಭವ ಆಗಿರುವಂಥದ್ದು. ಬೆಳಗಿಂದ ಕೂಡ ಹೇಳ್ತಾ ಇದ್ವಿ ನಿಮಗೆ, ಅಧಿವೇಶನ ಸದನದ ಒಳಗಡೆ, ವಿಧಾನ ಪರಿಷತ್ನಲ್ಲಿ, ವಿಧಾನಸಭೆಯಲ್ಲಿ ಇಂಥ ವಿಚಾರಗಳು, ಆರೋಪ ಪ್ರತ್ಯಾರೋಪ, ಅಶ್ಲೀಲ ಪದ ಏನೇ ಆಗಿದ್ರೂ ಕೂಡ ರೂಲಿಂಗ್ ಕೊಡುವಂಥವರು ವಿಧಾನ ಪರಿಷತ್ನಲ್ಲಾದರೆ ಸಭಾಪತಿಗಳು, ವಿಧಾನಸಭೆಯಲ್ಲಾದರೆ ಸ್ಪೀಕರ್. ಅಂದರೆ ಅವ್ರದ್ದೇ ತೀರ್ಪಿದ್ದಂಗೆ. ಅವ್ರು ಏನು ಹೇಳ್ತಾರೆ ಅದೇ. ಅವ್ರು ಪೊಲೀಸರಿಗೆ ಕೇಸನ್ನು ರೆಫರ್ ಮಾಡಿದ್ರೆ ಪೊಲೀಸರು ತನಿಖೆಯನ್ನು ಮಾಡ್ತಾರೆ. ಆದರೆ ಈಗ ಪೊಲೀಸರು BNS ಸೆಕ್ಷನ್ 75, ಸೆಕ್ಷನ್ 79 ಅನ್ನು ಹಾಕೊಂಡಿದ್ದಾರೆ. ಸೊ ಹೆಂಗ್ ತನಿಖೆಗೆ ಬರುತ್ತೆ ಇದು? ವ್ಯಾಪ್ತಿಗೆ ಬರೋದಿಲ್ಲ ಅನ್ನುವಂಥದ್ದು ಸಿಟಿ ರವಿ ಅವರ ಪರವಾಗಿರುವಂತ ವಕೀಲರು ಹೇಳ್ತಾ ಇದ್ರು ಬೆಳಗಾವಿಯಲ್ಲಿ. ಸೊ ಹೀಗಾಗಿ ಅದೇ ವಿಚಾರ ಮತ್ತೊಮ್ಮೆ ಈಗ ಕೋರ್ಟ್ನಲ್ಲಿ ವಾದವನ್ನು ಮಾಡುವಂತ ಸಾಧ್ಯತೆ ಇದೆ. ಇನ್ನು ಬೆಳಗಾವಿಯಿಂದ ಬೆಂಗಳೂರಿನತ್ತ ಸಿಟಿ ರವಿ ಅವರು ಬರ್ತಾ ಇದ್ದಾರೆ. ಜನಪ್ರತಿನಿಧಿಗಳ ಕೋರ್ಟ್ ಜಡ್ಜ್ ಮನೆಗೆ ಸಿಟಿ ರವಿ ಅವರನ್ನ ಕರ್ಕೊಂಡು ಹೋಗಲಾಗುತ್ತೆ. ಬೆಳಗಾವಿಯಿಂದ ಬೆಂಗಳೂರಿನತ್ತ ಕರ್ಕೊಂಡು ಬರಲಾಗ್ತದೆ. ಈಗ ಆಲ್ರೆಡಿ ಸಿಟಿ ರವಿ ಅವರನ್ನ ಜನಪ್ರತಿನಿಧಿಗಳ ಕೋರ್ಟ್ ನ್ಯಾಯಾಧೀಶರ ಮನೆಗೆ ಕರ್ಕೊಂಡು ಹೋಗಲಾಗುತ್ತೆ. ಯಾಕೆಂದ್ರೆ ಕೋರ್ಟ್ಗೆ ಯಾಕೆ ಕರ್ಕೊಂಡು ಹೋಗಲ್ಲ ಅಂದ್ರೆ, ಸಂಜೆ 5 ಗಂಟೆ ಒಳಗೆ ಬಂದಿದ್ರೆ ಕೋರ್ಟಿಗೆ ಹಾಜರು ಪಡಿಸ್ತಾ ಇದ್ರು. ಆದರೆ ಹತ್ತತ್ರ 8ರಿಂದ 9 ಗಂಟೆ ಆಗುತ್ತೆ. 9 ಗಂಟೆ ಮೇಲೂ ಕೂಡ ಆಗ್ಬೋದು ಬೆಳಗಾವಿಯಿಂದ ಬರ್ತಾ ಇರುವಂಥದ್ದು. ಸೊ ಹೀಗಾಗಿ 8ರಿಂದ 9 ಗಂಟೆ ಆಗುವಂಥ ಕಾರಣಕ್ಕೆ ರಾತ್ರಿ ನ್ಯಾಯಾಧೀಶರ ನಿವಾಸಕ್ಕೇನೆ ಕರ್ಕೊಂಡು ಹೋಗಲಾಗುತ್ತೆ. ನ್ಯಾಯಾಧೀಶರ ಮನೆಯಲ್ಲೇ ಹಾಜರುಪಡಿಸಲಾಗುತ್ತೆ ಸಿಟಿ ರವಿ ಅವರನ್ನ. ಸೊ ಹೀಗಾಗಿ ಸಿಟಿ ರವಿ ಅವರು ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ಕೋರಮಂಗಲದಲ್ಲಿರುವಂತ ನ್ಯಾಯಾಧೀಶರ ನಿವಾಸಕ್ಕೆ ಅವರನ್ನ ಕರ್ಕೊಂಡು ಹೋಗಲಾಗುತ್ತೆ. ಅಲ್ಲಿ ಅವರನ್ನ ಹಾಜರುಪಡಿಸಲಾಗುತ್ತೆ. ಈಗ ಮತ್ತೊಂದು ಕಡೆ ಕೋರ್ಟ್ನಲ್ಲಿ ಬೇರೆ ಜಾಮೀನು ಅರ್ಜಿಯ ವಿಚಾರಣೆ ಆರಂಭವಾಗಿದೆ. ಕೆಲವೇ ಕ್ಷಣಗಳಲ್ಲಿ ಜಾಮೀನು ಅರ್ಜಿಯ ವಿಚಾರಣೆ ಆರಂಭವಾಗುತ್ತೆ.
ನ್ಯಾಯಾಧೀಶರು ಕೂಡ ಬಂದಿದ್ದಾರೆ. ಸೊ ಇಲ್ಲಿ ಏನಾಗುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. 82ನೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇರುವಂತದ್ದು. ಜಾಮೀನು ಅರ್ಜಿ ವಿಚಾರಣೆ ಒಂದ್ ಕಡೆ, ಇನ್ನೊಂದ್ ಕಡೆ ಬೆಳಗಾವಿಯಿಂದ ಸಿ.ಟಿ. ರವಿ ಅವರನ್ನ ಕರ್ಕೊಂಡು ಬರಲಾಗ್ತಾ ಇದೆ. ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ಲಿಕ್ಕೂ ಮುಂಚೆನೆ ಸಿ.ಟಿ. ರವಿ ಅವರಿಗೆ ಜಾಮೀನು ಸಿಗುತ್ತಾ, ಇದು ಒಂದು ಕುತೂಹಲ ಇದೆ. ಇನ್ನು ರಾಜ್ಯದಲ್ಲಿ ಸರ್ವಾಧಿಕಾರಿ ಧೋರಣೆ ನಡೀತಾ ಇದೆ. ಪೊಲೀಸರನ್ನ ಬಳಸಿಕೊಂಡು ಹಲ್ಲೆಯನ್ನ ಮಾಡಿದ್ದಾರೆ. ಸಿ.ಟಿ. ರವಿ ಸ್ಟೇಟ್ಮೆಂಟ್. ಬೆಳಗಾವಿ ಕೋರ್ಟ್ನಿಂದ ಹೊರಬಂದಂತ ಸಂದರ್ಭದಲ್ಲಿ ಪೊಲೀಸರ ಪ್ರೊಟೆಕ್ಷನ್ ಅಲ್ಲಿ ಬರಬೇಕಾದ್ರೆ ಸಿ.ಟಿ. ರವಿ ಅವರು ಮಾತನಾಡಿದ್ರು ಮಾಧ್ಯಮಗಳ ಕ್ಯಾಮೆರಾ ಮುಂದೆ. ಪೊಲೀಸರನ್ನ ಬಳಸಿಕೊಂಡು ಹಲ್ಲೆಯನ್ನ ಮಾಡಿದ್ದಾರೆ. ಸರ್ವಾಧಿಕಾರಿ ಧೋರಣೆ ಈ ಸರ್ಕಾರದ್ದು. ಅತ್ತೆಗೊಂದ್ ಕಾಲ, ಸೊಸೆಗೊಂದ್ ಕಾಲ ಬಂದೇ ಬರುತ್ತೆ, ನಮಗೂ ಕೂಡ ಕಾಲ ಬರುತ್ತೆ, ಉತ್ತರ ಕೊಡ್ತೀವಿ ಅಂತ ಬೆಂಗಳೂರಿಗೆ ಹೊರಡುವ ಮುನ್ನ ಸಿ.ಟಿ. ರವಿ ಅವರ ಆಕ್ರೋಶದ ನುಡಿಗಳು ಇದು. ಬೆಂಗಳೂರಿಗೆ ಬರ್ಲಿಕ್ಕೂ ಮುಂಚೆ ಅವರ ಆಕ್ರೋಶದ ನುಡಿಗಳನ್ನ ತೋರಿಸ್ತೀವಿ ನೋಡಿ. ಹಲ್ಲೆ ನಡೆಸಿದಿರಲ್ಲ, ಸರ್ವಾಧಿಕಾರ ಕೊನೆಯಾಗಲೇಬೇಕು. ಪೊಲೀಸರನ್ನು ದುರ್ಬಳಕೆ ಮಾಡಿಕೊಂಡು ಹಲ್ಲೆ ನಡೆಸಿದಿರಲ್ಲ, ಅತ್ತೆಗೂ ಒಂದ್ ಕಾಲ, ಸೊಸೆಗೂ ಒಂದ್ ಕಾಲ, ನಮಗೂ ಒಂದ್ ಕಾಲ ಬರುತ್ತೆ. ಸರ್ವಾಧಿಕಾರ ಕೊನೆಯಾಗಲೇಬೇಕು. ಪೊಲೀಸರನ್ನು ದುರ್ಬಳಕೆ ಮಾಡಿಕೊಂಡು ಹಲ್ಲೆ ನಡೆಸಿದಿರಲ್ಲ, ಅತ್ತೆಗೂ ಒಂದ್ ಕಾಲ, ಸೊಸೆಗೂ ಒಂದ್ ಕಾಲ, ನಮಗೂ ಒಂದ್ ಕಾಲ ಬರುತ್ತೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಒಂದ್ ಕಡೆ ಜಾಮೀನು ಅರ್ಜಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಚಾರಣೆ ಆರಂಭವಾಗುತ್ತೆ. ಇನ್ನೊಂದ್ ಕಡೆ ಬೆಳಗಾವಿಯಿಂದ ಬೆಂಗಳೂರಿಗೆ ಸಿ.ಟಿ. ರವಿ ಅವರನ್ನ ಕರ್ಕೊಂಡು ಬರಲಾಗ್ತಾ ಇದೆ. ಬಿಜೆಪಿ ನಾಯಕರೆಲ್ಲರೂ ಕೂಡ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ರು. ಏನೇನೆಲ್ಲ ಆಗ್ತಾ ಇದೆ ಈಗ ಸದ್ಯಕ್ಕೆ ಬೆಳಗಾವಿಲಿ? ಖಂಡಿತವಾಗ್ಲೂ ಪೃಥ್ವಿರಾಜ್, ಈಗಾಗಲೇ ಸಿ.ಟಿ. ರವಿಯವರ ಬಂಧನ ಪ್ರಕರಣ ಇದೆ. ಇದು ರಾಜ್ಯ ರಾಜಕೀಯದಲ್ಲಿ ಒಂದು ರೀತಿ ಸಂಚಲನ ಮೂಡಿಸಿರುವಂಥದ್ದು. ನಿನ್ನೆ ಇಡೀ ದಿನದಿಂದನೂ ಕೂಡ ಒಂದಲ್ಲ ಒಂದು ಬೆಳವಣಿಗೆಗಳಾಗ್ತಿರುವಂಥದ್ದು. ಈಗ ತಾನೇ ಸಿ.ಟಿ. ರವಿಯವರನ್ನ ಬಂಧಿಸಿ ಏನು ಅಲ್ಲಿ ಬೆಳಗಾವಿಯ ಕೋರ್ಟ್ನಿಂದ ಇದೀಗ ಬೆಂಗಳೂರಿಗೆ ಶಿಫ್ಟ್ ಆಗುವಂಥ ನಿಟ್ಟಿನಲ್ಲಿ ಅವ್ರಿಗೆ ಸಂಪೂರ್ಣವಾಗಿ ರಾಜ್ಯದ ಬಿಜೆಪಿ ನಾಯಕರು ಸಂಪೂರ್ಣವಾಗಿ ಬೆಂಬಲವನ್ನು ಕೊಟ್ಟಿದ್ದಾರೆ. ನಿನ್ನೆ ಇಡೀ ದಿನ ಇಲ್ಲೊಂದು ಕಡೆ ಸಿ.ಟಿ. ರವಿಯವರ ಜೊತೆಗೆ ಬೆಂಬಲವಾಗಿ ನಿಂತು ಸುವರ್ಣಸೌಧದ ಮುಂದೆ ರಾಜ್ಯದ ಬಿಜೆಪಿ ನಾಯಕರು ಕೂಡ ಪ್ರತಿಭಟನೆಯನ್ನು ಮಾಡಿದರು. ಆದರೆ ಎಲ್ಲ ಒಂದು ಕಡೆ ಅವ್ರ ಮೇಲೆ ಪ್ರಕರಣ ದಾಖಲಾದಂಥ ಸಂದರ್ಭದಲ್ಲಿ ಅವ್ರನ್ನ ಪ್ರತ್ಯೇಕವಾಗಿ ಒಬ್ಬರನ್ನೇ ಬೇರ್ಪಡಿಸುವಂಥ ನಿಟ್ಟಿನಲ್ಲಿ ಪೊಲೀಸರು ತಮ್ಮದೇ ಅಂತ ತಂತ್ರಗಾರಿಕೆಯನ್ನು ಮಾಡಿದರು. ಅದ್ರ ಜೊತೆಗೆ ಎಲ್ಲ ಒಂದು ಕಡೆಗೆ ಇಡೀ ದಿನ ಸುತ್ತಾಡಿಸಿ ಸಿ.ಟಿ. ರವಿಯವರನ್ನ ಅಂತಿಮವಾಗಿ ಬೆಳಗ್ಗೆ ಕೋರ್ಟ್ಗೆ ಬಂದು ಸಬ್ಮಿಟ್ ಮಾಡಿ ಈಗ ಎಲ್ಲೊಂದು ಕಡೆ ಬಿಜೆಪಿ ನಾಯಕರು ಕೂಡ ಅಲ್ಲಿ ಪ್ರತಿಭಟನೆಯನ್ನು ಮಾಡೋದ್ರ ಮುಖಾಂತರವಾಗಿ ಅವರಿಗೆ ಒಂದು ರೀತಿ ಬೆಂಬಲವನ್ನು ಕೊಟ್ಟು ಅನ್ನುವಂಥದ್ದು ಈಗಾಗಲೇ ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಮತ್ತು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಟಾರ್ಗೆಟ್ ಅನ್ನ ಮಾಡ್ತಾ ಇದ್ದಾರೆ ಒಂದು ಆಪಾದನೆಯನ್ನ ರಾಜ್ಯದ ಬಿಜೆಪಿ ನಾಯಕರು ಮಾಡ್ತಾ ಇರುವಂಥದ್ದು. ಅಂದ್ರೆ ಮುಖ್ಯವಾಗಿ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಅಧಿಕಾರಿಗಳ ಮುಖಾಂತರವಾಗಿ ಟಾರ್ಚರ್ ಕೊಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗ್ತಾ ಇದ್ದಾರೆ. ಇದಕ್ಕೆ ತಕ್ಕ ಪಾಠ, ತಕ್ಕ ಶಾಸ್ತಿಯನ್ನ ನಾವು ಕಲಿಸ್ತೇವೆ ಅನ್ನೋ ಮಾತನ್ನ ಪ್ರತಿಯೊಬ್ಬ ರಾಜ್ಯದ ಬಿಜೆಪಿ ನಾಯಕರು ಕೂಡ ಮಾಡ್ತಾ ಇರುವಂಥದ್ದು. ಅಂದ್ರೆ ಇದು ಮೇಲ್ನೋಟಕ್ಕೆ ಏನಿದ್ರು ಕೂಡ ಅಂದ್ರೆ ವಿಧಾನ ಪರಿಷತ್ ನಡೆದಂತ ಘಟನೆ ಇದು, ಅದೇನಿದ್ರು ಕೂಡ ಕಾನೂನು ರೀತಿಯಾಗಿ ಕ್ರಮ ಆಗುತ್ತೆ, ಅದು ಒಂದು ಭಾಗ. ಮತ್ತೊಂದು ಕಡೆ ಈಗಾಗಲೇ ಕೋರ್ಟ್ನಲ್ಲೂ ಕೂಡ ಅವರು ಬೇಲ್ ವಿಚಾರಣೆಗೆ ಸಂಬಂಧಪಟ್ಟಂತೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲೂ ಕೂಡ ಇನ್ನೇನು ಕೆಲವೇ ಕ್ಷಣಗಳು ಕೂಡ ಆರಂಭ ಆಗ್ತಾ ಇದೆ, ಅಲ್ಲೂ ಕೂಡ ಡಿಸೈಡ್ ಆಗುತ್ತೆ. ಆದರೆ ಇಲ್ಲ ಒಂದು ಕಡೆ ರಾಜಕೀಯ ಪ್ರೇರಿತವಾಗಿ ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿಯೇ ಸಿ.ಟಿ. ರವಿಯವರನ್ನ ಮತ್ತೆ ಅಣಿಯುವಂತ ನಿಟ್ಟಿನಲ್ಲಿ ರಾಜ್ಯದ ಬಿಜೆಪಿ ನಾಯಕರು ಅಣಿಯುವಂತ ನಿಟ್ಟಿನಲ್ಲಿ ರಾಜ್ಯದ ಕಾಂಗ್ರೆಸ್ ನಾಯಕರು ಮುಂದಾಗಿದ್ದಾರೆ ಅನ್ನುವಂಥದ್ದು. ಅದಕ್ಕೆ ಮುಖ್ಯವಾದಂತಹ ಪಾತ್ರವನ್ನು ವಹಿಸಿರುವಂಥದ್ದು ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಮತ್ತು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅನ್ನುವಂಥದ್ದು. ಆ ಕಾರಣಕ್ಕೋಸ್ಕರವಾಗಿಯೇ ರಾಜ್ಯದ ಬಿಜೆಪಿ ನಾಯಕರು ಇವತ್ತು ಏನು ಬೆಂಗಳೂರಿಂದ ನೇರವಾಗಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ನಿನ್ನೆ ದಿನ ಸಂಜೆನೆ ಅಧಿವೇಶನ ಮುಗಿಸಿ ಬೆಂಗಳೂರಿಗೆ ಹೋಗಬೇಕಾಗಿತ್ತು. ಯಾವಾಗ ತಮ್ಮ ಸಮುದಾಯದ ನಾಯಕನನ್ನ ಈ ರೀತಿಯಾಗಿ ಎಲ್ಲೋ ಒಂದು ಕಡೆ ಪ್ರಕರಣ ಮಾಡಿ ಬಂಧನ ಮಾಡಿದ್ರು ಅಂತ ಸಂದರ್ಭದಲ್ಲಿ ಅವ್ರ ಪರವಾಗಿ ನಿಂತ್ಕೊಂಡು ಸರ್ಕಾರಕ್ಕೆ ಒಂದು ಸಂದೇಶವನ್ನು ಕೊಡಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಅಶೋಕ್ ಅವರು ನಿನ್ನೆಯಿಂದ ಇದ್ದು ಅವ್ರ ಜೊತೆಗೆ ನಿಂತಿರುವಂಥದ್ದು. ಮತ್ತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿಜೇಂದ್ರ ಅವರು ಕೂಡ ಇವತ್ತು ಅವ್ರ ಜೊತೆ ಬಂದು ಒಂದು ರೀತಿ ಬೆಂಬಲವಾಗಿ ನಿಂತಿರುವಂಥದ್ದು. ಅಂದ್ರೆ ಇದು ರಾಜಕೀಯ ದೊಡ್ಡ ಮಟ್ಟದ ಸಮರಕ್ಕೆ ಒಂದು ರೀತಿ ಸಾಕ್ಷಿಯಾಗಿರುವಂಥದ್ದು. ಒಂದ್ ಕಡೆ ಇಡೀ ರಾಜ್ಯದಿಂದ ಸಿ.ಟಿ. ರವಿಯವರ ಪರ ವಿರುದ್ಧವಾಗಿ ಪ್ರತಿಭಟನೆ ಕೂಡ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಆದ್ರೆ ಬೆಳಗಾವಿಯಲ್ಲಿ ಸಹಜವಾಗಿಯೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಈ ರೀತಿಯಾದಂತ ಹೇಳಿಕೆ ಕೊಟ್ಟಂತ ಸಂದರ್ಭದಲ್ಲಿ ಅವರ ಬೆಂಬಲಿಗರು ಒಂದು ವೇಳೆ ಪ್ರತಿಭಟನೆ ಮಾಡಿ ಏನಾದರೂ ಲಾ ಅಂಡ್ ಆರ್ಡರ್ಗೆ ಏನಾದರೂ ಧಕ್ಕೆ ಆಯಿತು ಅಂತಂದ್ರೆ ಸಹಜವಾಗಿಯೇ ಅದು ಸರ್ಕಾರಕ್ಕೆ ದೊಡ್ಡ ಮಟ್ಟಕ್ಕೆ ಡ್ಯಾಮೇಜ್ ಆಗುತ್ತೆ, ಎಫೆಕ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿಯೇ ರಾಜ್ಯದ ಕಾಂಗ್ರೆಸ್ ನಾಯಕರು ಯಾವುದೇ ಒಂದು ಪ್ರತಿಭಟನೆಗೆ ಕರೆಯನ್ನ ಕೊಟ್ಟಿಲ್ಲ. ಬದಲಾಗಿ ರಾಜ್ಯದ ಬಿಜೆಪಿ ನಾಯಕರು ಸಿ.ಟಿ. ರವಿ ಪರವಾಗಿ ನಿಂತ್ಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಕೋರ್ಟ್ನಲ್ಲಿ ಕಾನೂನು ರೀತಿಯಾಗಿ ಏನು ಕ್ರಮವನ್ನು ಕೈಗೊಳ್ತಾರೆ, ನ್ಯಾಯಾಧೀಶರು ಏನು ತೀರ್ಪನ್ನು ಕೊಡ್ತಾರೆ ಅದರ ಆಧಾರದ ಮೇಲೆ ಸಿ.ಟಿ. ರವಿಯವರ ಕ್ರಮಗಳು ಆಗುತ್ತೆ ಕಾನೂನು ರೀತಿಯಾಗಿ. ಆದರೆ ಮತ್ತೊಂದು ಭಾಗದಲ್ಲಿ ರಾಜಕೀಯವಾಗಿಯೇ ಎಲ್ಲ ಒಂದು ಕಡೆ ರಾಜ್ಯದ ಕಾಂಗ್ರೆಸ್ ನಾಯಕರು ಮತ್ತು ಈ ಒಂದು ಪ್ರಕರಣವನ್ನ
ಎದುರಿಸುವಂತ ನಿಟ್ಟಿನಲ್ಲಿ ಕೂಡ ರಾಜ್ಯದ ಬಿಜೆಪಿ ನಾಯಕರು ಮುಂದಾಗಿರುವಂತದ್ದು. ಹೀಗಾಗಿ ಇದು ಇನ್ನೂ ಕೂಡ ಬರುವಂತ ದಿನಗಳಲ್ಲಿ ಇನ್ನೂ ಕೂಡ ದೊಡ್ಡ ಮಟ್ಟದಲ್ಲಿ ಹೆಚ್ಚಾಗುವಂತ ಸಾಧ್ಯತೆ ಇರುವಂತದ್ದು. ಪೃಥ್ವಿರಾಜ್, ಈಗ ನಿನ್ನೆ ಎಲ್ಲ CT ರವಿ ಅವರನ್ನ ಬಂಧನ ಮಾಡಿದಂತ ಸಂದರ್ಭದಲ್ಲಿ ಖಾನಾಪುರ ಪೊಲೀಸ್ ಠಾಣೆ ಆಗಿರ್ಬೋದು, ಅಲ್ಲಿ ಅವರೆಲ್ಲೆಲ್ಲೋ ಹೋಗ್ತಾರೆ ಅಲ್ಲೆಲ್ಲ ಕಡೆನೂ ಕೂಡ ಬಿಜೆಪಿ ನಾಯಕರು ಫಾಲೋ ಮಾಡ್ತಾ ಇದ್ರಲ್ಲ. ಈಗ ಬೆಳಗಾವಿಯಿಂದ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಾ ಇದಾರಲ್ಲ, ಈ ಸಂದರ್ಭದಲ್ಲೂ ಅವ್ರನ್ನ ಏನಾದ್ರು ಫಾಲೋ ಮಾಡುವಂತ ಕೆಲಸ ಆಗ್ತಾ ಇದೆಯಾ, ಅಥವಾ ಇವರೆಲ್ಲರೂ ಕೂಡ ಬೆಳಗಾವಿಯಿಂದ ಬೆಂಗಳೂರಿಗೆ ಫ್ಲೈಟ್ ನಲ್ಲಿ ಬರ್ತಾ ಇದ್ದಾರೆ, ಹೇಗೆ? ಪೃಥ್ವಿರಾಜ್, ಯಾರು ಕೂಡ ಫಾಲೋ ಅಪ್ ಮಾಡ್ತಾ ಇಲ್ಲ. ಬದಲಾಗಿ ಸಿಟಿ ರವಿಯವರ ಕಾರ್ನಲ್ಲೇ ಕುಳಿತಿರುವಂತಂದ್ರೆ ಪೊಲೀಸರು ಏನು ಸಿಟಿ ರವಿಯವರನ್ನ ಕರ್ಕೊಂಡ್ ಬರ್ತಾ ಇದ್ದಾರೆ, ಅದರ ಅಕ್ಕಪಕ್ಕದಲ್ಲೇ ರಾಜ್ಯದ ಬಿಜೆಪಿ ನಾಯಕರು ಕೂಡ ಬರ್ತಾ ಇರುವಂತದ್ದು. ಅಂದ್ರೆ ನಿನ್ನೆ ದಿನ ಕೂಡ ಸುವರ್ಣಸೌಧದಲ್ಲಿ ಈ ಘಟನೆ ಆದ ಕೂಡಲೇ ಈ ಒಂದು ಪ್ರಕರಣವನ್ನು ಖಂಡಿಸಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿಯೇ ಪ್ರತಿಪಕ್ಷ ನಾಯಕ ಅಶೋಕ್ ಮತ್ತೆ ಚಲವಾದಿ ನಾರಾಯಣಸ್ವಾಮಿ ಮತ್ತೆ ಅರವಿಂದ್ ಬೆಲ್ಲದ್ ಸೇರಿದಂತೆ ಪ್ರಮುಖವಾದಂತಹ ರಾಜ್ಯದ ಬಿಜೆಪಿ ನಾಯಕರು ಬಂದು ಅಲ್ಲಿ ಪ್ರತಿಭಟನೆಗೆ ಸಹಕಾರವನ್ನು ಕೊಟ್ಟಿದ್ರು. ಅಂತಿಮವಾಗಿ ಪ್ರತಿಭಟನೆ ಮಾಡಿದಂತ ಪ್ರತಿಭಟನಾ ನಿರತ ರಾಜ್ಯದ ಬಿಜೆಪಿ ನಾಯಕರನ್ನ ಅವ್ರನ್ನ ಬೇರೆ ಕಡೆ ಕಳಿಸೋದ್ರ ಮುಖಾಂತರವಾಗಿ ಸಿಟಿ ರವಿಯವರನ್ನ ಮಾತ್ರ ಪ್ರತ್ಯೇಕವಾಗಿ, ಅಂದ್ರೆ ಅವ್ರನ್ನ ಬೇರೆ ಬೇರೆ ಕಡೆ ಸ್ಥಳಾಂತರ ಅವ್ರನ್ನ ಬೇರೆ ಬೇರೆ ಕಡೆ ಸುತ್ತಾಡಿಸುವಂಥದ್ದು, ಮತ್ತೆ ಅಂತಿಮವಾಗಿ ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಬಂದು ಬೆಳಗ್ಗೆ ಎದ್ದು ಮುಖ್ಯವಾಗಿ ಕೋರ್ಟ್ಗೆ ಹಾಜರುಪಡಿಸೋದ್ರ ಮುಖಾಂತರವಾಗಿ ನಂತರ ಈಗ ಅಲ್ಲಿ ಏನು ಜಡ್ಜ್ ತೀರ್ಪನ್ನು ಕೊಟ್ಟರು, ಆ ತೀರ್ಪಿನ ಆಧಾರದ ಮೇಲೆ ಅಲ್ಲಿ ಬೆಳಗಾವಿ ಪೊಲೀಸ್ ಅಧಿಕಾರಿಗಳೇನಿದ್ದಾರೆ ಅವ್ರನ್ನ ಸಪರೇಟ್ ಆದಂತ ಕಾರ್ನಲ್ಲಿ ಬೆಂಗಳೂರಿಗೆ ಕರೆತರುವಂತ ಒಂದು ಕೆಲಸವನ್ನ ಈಗ ತಾನೇ ಮಾಡ್ತಾ ಇರುವಂತದ್ದು. ಬೆಳಗಾವಿ ಬಿಟ್ಟು ಇನ್ನೇನು ಕಿತ್ತೂರ್ ಹತ್ರ ಬರ್ತಾ ಇದ್ದಾರೆ ರಾಜ್ಯದ ಬಿಜೆಪಿ ನಾಯಕರು, ಮತ್ತೆ ಸಿಟಿ ರವಿ ಕೂಡ ಬರ್ತಾ ಇದ್ದಾರೆ. ಸಿಟಿ ರವಿ ಅವರನ್ನ ಪೊಲೀಸ್ ಇನೋವಾ ಕಾರ್ನಲ್ಲಿ ಇರುವಂತದ್ದು. ಅವರ ಅಕ್ಕಪಕ್ಕದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಆಗಿರ್ಬೋದು, ಬಿ ವಿಜೇಂದ್ರ ಆಗಿರ್ಬೋದು, ಮತ್ತೆ ಪ್ರತಿಪಕ್ಷ ನಾಯಕರಾಗಿರ್ತಕ್ಕಂಥ ಅಶೋಕ್ ಆಗಿರ್ಬೋದು, ಮತ್ತೆ ಅರವಿಂದ್ ಬೆಲ್ಲದ್ ಆಗಿರ್ಬೋದು, ಅವರೆಲ್ಲರೂ ಕೂಡ ಅವ್ರ ಜೊತೆಗೆ ಬೆಂಗಳೂರಿಗೆ ಬರ್ತಾ ಇರುವಂತದ್ದು. ಪೃಥ್ವಿರಾಜ್, ಓಕೆ, ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿ.